ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ರೇಷನ್ ಅಕ್ಕಿನ ಬಳಸ್ಕೊಂಡು ಹೂವಿನಂತೆ ಮೃದುವಾಗಿರುವ ಅಕ್ಕಿ ಸಂಡಿಗೆ ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ. ಅದೇ ಅಕ್ಕಿ ಚಕ್ಕುಲಿ ಸಂಡಿಗೆ. ಈಗ ನಾವು ಈ ಸುಡೋ ಬಿಸಿಲಲ್ಲಿ ರೆಡಿ ಮಾಡಿ ಸ್ಟೋರ್ ಮಾಡಿಟ್ಕೊಂಡ್ರೆ 1 ವರ್ಷದವರೆಗೂ ಕೆಡದಿರನೇ ಇರುತ್ತೆ. ಈ ಸಂಡಿಗೆ ತುಂಬ ರುಚಿಯಾಗೂ ಇರುತ್ತೆ. ನಾವು ಅನ್ನ ರಸ, ಅನ್ನ ಬೇಳೆ ಸರ್ವ್ ಮಾಡಿದಾಗ ಇದು ಸೈಡ್ ಡಿಶ್ಗೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಕೇಳಿದಾಗ ಸ್ನ್ಯಾಕ್ಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ ಇದು. ಆಗಿದ್ರೆ ತಡ ಬೇಡ, ಇದರ ತಯಾರಿ ವಿಧಾನ ನೋಡೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿ ನಾನು ಈ ಸಂಡಿಗೆ ಮಾಡಲಿಕ್ಕೆ 1 ಗ್ಲಾಸ್ ಅಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಸೇಮ್ ಗ್ಲಾಸ್, ಅದೇ ಅಳತೆಯ ಗ್ಲಾಸಲ್ಲಿ 1/4 ಗ್ಲಾಸ್ ಅಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ. ನೀವು ಎಷ್ಟೇ ಅಕ್ಕಿ ತಗೊಳ್ಳಿ, ಅಕ್ಕಿ 1/4 ಭಾಗದಷ್ಟು ಸಬ್ಬಕ್ಕಿ ಇರಬೇಕು. ಈಗ ಇದನ್ನು 5 ರಿಂದ 6 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು. ನಾನಿಲ್ಲಿ ಮೊದಲೇ ನೆನೆಸಿ ರೆಡಿ ಮಾಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸ್ ಸಬ್ಬಕ್ಕಿ ತಗೊಂಡು ಅದನ್ನು 5 ಗಂಟೆಗಳ ಕಾಲ ನೆನೆಸಿಟ್ಟು ರೆಡಿ ಮಾಡಿದ್ದೀನಿ. ಈಗ ನಾವು ನೆನೆಸಿಟ್ಕೊಂಡಿರೋವಂಥ ಅಕ್ಕಿ ಮತ್ತು ಸಬ್ಬಕ್ಕಿನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿ. ಈ ಹದದಲ್ಲಿ ಅದನ್ನು ರುಬ್ಕೋಬೇಕು. ನನಗಿಲ್ಲಿ ಎರಡು ಟ್ರಿಪ್ಪಿಗೆ ಸೇರಿಸಿ ರುಬ್ಬಿದ್ದೀನಿ, ಒಂದೇ ಟ್ರಿಪ್ಗೆ ಆಗಲಿಲ್ಲ. ಈಗ ಇದಕ್ಕೆ 1 ಇಂಚಷ್ಟು ಹಸಿ ಶುಂಠಿ, 6 ಹಸಿರು ಮೆಣಸಿನ್ಕಾಯಿ ಇದೆ. ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಸೇರಿಸ್ಕೊಳ್ಳಿಕ್ಕೆ ಪೇಸ್ಟ್ ಮಾಡಿ ಅದನ್ನು ಸಹ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾವು ರುಬ್ಬಿರುವಂಥ ಹಿಟ್ಟಿನ ಹದ ನೋಡಿಸ್ತಾ ಇದ್ದೀನಿ ನೋಡಿ ನಿಮಗೆ. ಈ ಹದದಲ್ಲಿ ನೀರು ಅನ್ನೋದು ಈ ಹದದಲ್ಲಿ ನಾವು ರುಬ್ಬಿ ಪಕ್ಕಕ್ಕೆ ಇಟ್ಕೋಬೇಕು. ಈಗ ಒಂದು ತಳ ದಪ್ಪ ಇರುವಂಥ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಅದೇ ಗ್ಲಾಸಲ್ಲಿ 5 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೆನಪಿರಲಿ, ನಾವು ಅಕ್ಕಿ ತೊಗೊಂಡಿದ್ದೀವಲ್ಲ ಗ್ಲಾಸು, ಅದೇ ಗ್ಲಾಸಲ್ಲಿ 5 ಗ್ಲಾಸ್ ಅಷ್ಟು ನೀರನ್ನು ತಗೊಂಡು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಅಡಿಗೆ ಸೋಡವನ್ನು ಸಹ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ. ಉಪ್ಪು ಹಾಗೆ ಅಡಿಗೆ ಸೋಡವನ್ನು ಸಹ, ಅಡಿಗೆ ಸೋಡ 1 ಚಿಟಿಕೆಯಷ್ಟು ಸೇರಿಸ್ಕೊಂಡ್ರೆ ಸಾಕು. ಈಗ ನೀರು ನಮಗೆ ಚೆನ್ನಾಗಿ ಕುದಿ ಬರಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಬಿಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋವಂಥ ಹಿಟ್ಟನ್ನು ಹಾಕಿದ ತಕ್ಷಣವೇ ಇದನ್ನು ಕಲಿಸ್ತಾನೆ ಇರಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ತಾನೆ ಇರಿ, ಇಲ್ಲ ಅಂದರೆ ಅದು ತಳ ಅಂಟ್ಕೊಳ್ಳುತ್ತೆ. ಈ ರೀತಿ ಕಲಸಿ ಆದಮೇಲೆ ಈ ಹದಕ್ಕೆ ಬರಲಿಕ್ಕೆ ನನಗೆ 10 ರಿಂದ 15 ನಿಮಿಷ ಟೈಮ್ ತೊಗೊಂಡಿದೆ. ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈ ಹದ ಬಂದಮೇಲೆ ನಾನು ನಿಮಗೆ ನೋಡಿಸಿದ್ನಲ್ಲ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಅದರದ್ದು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳಿ. ಈಗ ಅದು ಸೇರಿಸಿದ ನಂತರ 2 ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಈಗ ಸ್ಟವ್ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಇನ್ನೂ 5 ರಿಂದ 10 ನಿಮಿಷ ಸ್ಟವ್ ಮೇಲೇ ಇಟ್ಕೋಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ. ಈ ರೀತಿ ಗಟ್ಟಿ ಆಗಲಿಕ್ಕೆ ಶುರುವಾದಾಗ 2 ನಿಮಿಷ ಸ್ಟವ್ ಮೇಲೆ ಇಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಚಕ್ಲಿ ಮಾಡೋದ್ರಲ್ಲಿ ಹೊತ್ಕೊಳ್ತೀವಿ ಅನ್ನೋರಿದ್ರೆ ಈ ರೀತಿಯಾಗಿ ನಾನು ವಿಡಿಯೋದಲ್ಲಿ ನೋಡಿಸ್ತಾ ಹಾಗೆ ಸ್ಟಾರ್ ಇರುತ್ತಲ್ವ, ಸ್ಟಾರ್ ಪ್ಲೇಟನ್ನ ಹಾಕ್ಕೊಂಡು ನೀವು ಚಕ್ಲಿ ಮಾಡೋದ್ರಲ್ಲಿ ಹೊತ್ಕೋಬೋದು. ನಾನು ನಿಮಗೆ ಚಕ್ಲಿ ಮಾಡೋದು ಹೊತ್ತೋದು ಇಲ್ಲ ಅಂದರೂ ಪರವಾಗಿಲ್ಲ ನೋಡಿ. ನಿಮಗೆ ನಾನು ನೋಡಿಸ್ತಿದ್ದೀನಿ ಇವತ್ತು ಕವರಲ್ಲಿ ಎಷ್ಟು ಈಸಿಯಾಗಿ ಹೊತ್ಕೋಬೋದು ಅಂತ. ಈ ರೀತಿಯಾಗಿ ಒಂದು ಹಾಲಿನ ಕವರ್ ತಗೊಳ್ಳಿ. ಇದು ಪೂರ್ತಿ ತಣ್ಣಗಾಗಿರಬೇಕು. ಮೊದಲು ಕೈ ನೀರಲ್ಲಿ ಹದ್ಕೊಂಡು ನೋಡಿ, ನಾನು ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ. ಕೈ ನೀರಲ್ಲಿ ಹದ್ದುಕೊಂಡು ನಂತರ ಈ ಹಿಟ್ಟನ್ನು ತಗೊಂಡು ಇದಕ್ಕೆ ಹಾಲಿನ ಕವರ್ಗೆ ಹಾಕ್ಕೊಂಡು ಹಾಲಿನ ಕವರ್ಗೆ ಮೇಲೆ ಈ ರೀತಿಯಾಗಿ ರಬ್ಬರ್ ಬ್ಯಾಂಡಿಂದ ಕ್ಲೋಸ್ ಮಾಡಿಬಿಡಿ. ನನಗೆ ಚಕ್ಲಿದ್ರಲ್ಲಿ ಹೊತ್ತೋದಕ್ಕಿಂತ ನನಗೆ ಇದರಲ್ಲಿ ಹೊತ್ತೋದು ತುಂಬ ಸುಲಭ ಅನಿಸುತ್ತೆ. ಹಾಗಾಗಿ ನಾನು ಇದರಲ್ಲಿ ಮಾಡ್ಕೊಳ್ತೀನಿ. ಒಂದು ವೇಳೆ ನೀವು ಅದರಲ್ಲೇ ಮಾಡ್ಕೊಳ್ಳೋ ಹಾಗಿದ್ರೆ ಸ್ಟಾರ್ ಇರೋ ಅಂಥ ಪ್ಲೇಟನ್ನು ಹಾಕ್ಕೊಳ್ಳಿ. ಈಗ ನೋಡಿ, ತುದಿ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಇದರಲ್ಲಿ ಒತ್ಬಿಡ್ತೀನಿ ಅನ್ನೋದು ನಿಮಗೆ ವಿಡಿಯೋದಲ್ಲಿ ನೋಡಿಸ್ತೀನಿ ನೋಡಿ. ಈಗ ಒಂದು ಕಾಟನ್ ಕ್ಲಾತ್ ತಗೊಳ್ಳಿ, ಅದನ್ನು ನೀರಿನಲ್ಲಿ ಹತ್ಕೊಂಡು ಬಟ್ಟೆಯನ್ನು ತೇವ ಮಾಡಿಕೊಂಡು ಅದನ್ನು ಕೆಳಗಡೆ ಹಾಕ್ಕೊಂಡು ನಾನೀಗ ಮನೆ ಮೇಲೆ ಇದನ್ನು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಸುಲಭವಾಗಿ ಇದು ಮಾಡ್ತೀನಿ. ಇದನ್ನು ನೀವು 2 ರೌಂಡು 3 ರೌಂಡು ಈ ಥರ ಇದು ಮಾಡ್ಕೋಬೋದು. ನಾನು 2 ರೌಂಡ್ಗೆ ಫಿನಿಶ್ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಹೊತ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ಹಾಲಿನ ಕವರ್ ಯೂಸ್ ಮಾಡ್ಬೋದು. ಇನ್ನೊಂದು ಗೋಲ್ಡ್ ವಿನ್ನರ್ ಪ್ಯಾಕೆಟ್, ಅಂದರೆ ನೀವು ಯಾವುದೇ ಎಣ್ಣೆ ಯೂಸ್ ಮಾಡಿ, ಗೋಲ್ಡ್ ವಿನ್ನರೇ ಅಂತ ಅಲ್ಲ, ಎಣ್ಣೆ ಪ್ಯಾಕೆಟ್ ಸಮೇತನೂ ಇದಕ್ಕೆ ಯೂಸ್ ಮಾಡ್ಬೋದು. ಚಕ್ಲಿ ಹೊತ್ತೋದಕ್ಕಿಂತ ನನಗೆ ಇದರಲ್ಲೇ ಈಸಿ ಆಗಿದೆ. ಇದು ಪೂರ್ತಿ ತಣ್ಣಗಾಗಿರೋ ಕಾರಣ ನಮಗೆ ಇಲ್ಲಿ
ಪ್ಲಾಸ್ಟಿಕ್ ಇದಕ್ಕೆ ಹಾಕಿದ್ರೆ ಕರಗುತ್ತೆ ಅನ್ನೋ ಭಯನೂ ಏನೂ ಇಲ್ಲ. ಈಗ ನಿಮಗೆ ನಾನು ನೋಡಿಸ್ಲಿಕ್ಕೆ ಗೋಲ್ಡ್ ವಿನ್ನರ್ ಪಾಕೆಟಲ್ಲೂ ಹಾಕಿ ನೋಡಿ ಎಷ್ಟು ಈಸಿಯಾಗಿ ಹೊತ್ತಾ ಇದ್ದೀನಿ ಅಂದ್ಬಿಟ್ಟು. ಈಗ ಎಲ್ಲ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ನಾನೀಗ ಬೆಳಗ್ಗೆ ಸುಮಾರು ಒಂದು 6 ಗಂಟೆಯಲ್ಲಿ ಇದನ್ನು ಹಾಕ್ತಾ ಇದ್ದೀನಿ. ತುಂಬ ಬಿಸಿಲಾದರೆ ಮೇಲೆ ಹಾಕ್ಲಿಕ್ಕೂ ಆಗಲ್ಲ. ಈಗ ಸಂಜೆ ಆಗಿದೆ. ಸಂಜೆ ಒಳಗಡೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ಆ ಕಡೆ ನಾನು ಇನ್ನೂ ಸಂಡಿಗೆನೂ ಹಾಕಿದ್ದೀನಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿಸ್ತೀನಿ. ಈಗ ಬಟ್ಟೆ ಈ ರೀತಿಯಾಗಿ ಇನ್ನೊಂದು ಕಡೆಗೆ ತಿರುಗಿಸಿ ಅದ್ರ ಮೇಲೆ ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಳ್ಳಿ. ಈಗ ನೋಡಿ ಎಷ್ಟು ಈಸಿಯಾಗಿ ಬಂದುಬಿಡುತ್ತೆ ಅಂತ ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಎಲ್ಲ ರಿಮೂವ್ ಆಗ್ತಾ ಇದೆ ನೋಡಿ. ಬಟ್ಟೆ ಕಚ್ಕೊಳ್ಳೋದಾಗಲಿ ಎಂಥದ್ದು ಇಲ್ಲ. ಬೆಳಗ್ಗೆ ಹಾಕಿದ ತಕ್ಷಣ ನೋಡಿ ಸಂಜೆಗೆ ಈ ರೀತಿಯಾಗಿ ಚೆನ್ನಾಗಿ ಡ್ರೈ ಆಗಿಬಿಟ್ಟಿದೆ. ಬೆಳಗ್ಗೆ ಬೇಗ 7 ಗಂಟೆ ಒಳಗಡೆ ಹಾಕ್ಕೊಂಬಿಡಿ, ಯಾಕಂದರೆ ತುಂಬ ಸುಡೋ ಬಿಸಿಲು ಜಾಸ್ತಿ ಆದರೆ ಮೇಲೆ ಹೋಗಿ ಹಾಕ್ಲಿಕ್ಕೆ ಆಗೋದಿಲ್ಲ. ಈಗ ಇದನ್ನೆಲ್ಲ ಈ ರೀತಿಯಾಗಿ ಬಟ್ಟೆಯನ್ನು ತೇವ ಮಾಡಿಕೊಂಡು ಒಂದೊಂದೇ ಎಲ್ಲ ರಿಮೂವ್ ಮಾಡಿಕೊಂಡು ಒಂದು ಡ್ರೈ ಕ್ಲಾತ್ ಮೇಲೆ ಹಾಕ್ಕೊಳ್ಳಿ ಇದನ್ನೆಲ್ಲ ಈ ರೀತಿಯಾಗಿ. ಈಗ ನೆಕ್ಸ್ಟ್ ಡೇ ಇದು ಒಂದು ಸ್ವಲ್ಪ 12 ಗಂಟೆವರೆಗೂ ಬಿಸಿಲಲ್ಲಿದ್ದರೆ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಆಯ್ತಲ್ಲ. ಈಗ ನೆಕ್ಸ್ಟ್ ಡೇ ನಾನು ಒಂದು 12ರಿಂದ 1 ಗಂಟೆವರೆಗೂ ಬಿಸಿಲಲ್ಲಿ ಇಟ್ಟಿದ್ದೀನಿ. ಈಗ ಸಾಕಾಗಿದೆ. ಈಗ ಅದನ್ನು ಮನೆ ಒಳಗಡೆ ತೊಗೊಂಬಂದಿದ್ದೀನಿ. ಇದನ್ನು ನಿಮಗೆ ನಾನು ಎಣ್ಣೆಯಲ್ಲಿ ಹಾಕಿ ನೋಡಿಸ್ತೀನಿ. ನಾವು ತೊಗೊಂಡಿದ್ದು 1 ಗ್ಲಾಸ್ ಅಕ್ಕಿಗೆ ಈ ಥರದ ಬಾಕ್ಸಲ್ಲಿ 2 ಬಾಕ್ಸು ಅಂದರೆ 2 ಟ್ರೈಯಷ್ಟು ನಮಗೆ ಇಲ್ಲಿ ಚಕ್ಕುಲಿ ಸಂಡಿಗೆ ರೆಡಿಯಾಗಿದೆ. ಈಗ ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ. ಹೂವಿನ ಥರ ಹೇಗೆ ಅರಳ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವಾ. ಅಷ್ಟೇ ಗರಿ ಗರಿಯಾಗೂ ತುಂಬ ರುಚಿಯಾಗೂ ಇದೆ ಈ ಸಂಡಿಗೆ. ಒಂದ್ಸರಿ ನೀವು ಟ್ರೈ ಮಾಡಿ. ನಾನು ಹೇಳಿದ್ದೀನಲ್ಲ 1 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ನೀರು ತಗೊಳ್ಳಿ. ಇದಕ್ಕೆ ಅಳತೆ ಬೇಕಾಗಿರೋದು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್. ನಾನು ಮಾಡಿದ್ದ ಈ ಗರಿಯಾದ ಅಕ್ಕಿ ಸಂಡಿಗೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನೊಂದು ಕೈಗೆ ತಗೊಂಡು ಈಗ ನಿಮ್ಮ ಮುಂದೆನೇ ಈ ರೀತಿಯಾಗಿ ಪ್ರೆಸ್ ಮಾಡಿ ನೋಡಿಸ್ತಿದ್ದೀನಿ ನೋಡಿ. ಎಷ್ಟು ಸಿಂಪಲಾಗಿ ಪ್ರೆಸ್ ಆಗ್ತಿದೆ, ಅಷ್ಟು ಗರಿಯಾಗಿ ಬಂದಿದೆ. ಹಾಗಿದ್ರೆ ತಡ ಬೇಡ, ಈ ಸುಡೋ ಬಿಸಿಲಲ್ಲಿ ನೀವು ಸಂಡಿಗೆ ತಯಾರಿ ನಡೆಸಿ ಹೇಗೆ ಬಂತು ಅಂತಲೂ ನನಗೆ ತಿಳಿಸ್ಕೊಡಿ. ಬಾಯ್ ಫ್ರೆಂಡ್.